ಶ್ರೀರಾಮನವಮಿಯ ವಿಶೇಷವಾಗಿರುವಂತಹ 4 ರೆಸಿಪಿಗಳನ್ನ ಒಂದ ಕಡೆ ಸಿಂಪಲ್ ಆಗಿ ನೋಡಿಬಿಡ್ರಿ. ಇವತ್ತು ನೋಡ್ರಿ, ಮೊದಲಿಗೆ ನಾವು ಪಾನಕ ಮಾಡೋಣ. ಒಂದು ಅರ್ಧ ಕಪ್ಪಷ್ಟು ಬೆಲ್ಲಕ್ಕೆ 3 ಕಪ್ಪಷ್ಟು ನೀರು ಹಾಕಿಡ್ರಿ. ಕಾಳುಮೆಣಸು ಏಲಕ್ಕಿಯನ್ನು ಕುಟ್ಟಿ ಅದ್ರಾಗ ಹಾಕಿ ಶುಂಠಿ ಪುಡಿನೂ ಅದ್ರಾಗನ ಸೇರಿಸಿ ಆಮೇಲೆ ಅರ್ಧ ನಿಂಬೆಹಣ್ಣಿನ ರಸ ಹಾಕಿ ಒಂದು ಈಟ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಅದನ್ನು ಸೋಸಿ ತೊಗೊಂಡ ಸ್ವಲ್ಪ ಕರ್ಪೂರ ಹಾಕಿ ತುಳಸಿ ದಳ ಹಾಕಿದ್ರಿ ಅಂತಂದ್ರೆ ಪಾನಕ ರೆಡಿ, ಒಂದು ಮುಗಿತ್ರಿ. ಇನ್ನು ಮುಂದಿನ ರೆಸಿಪಿಗೆ ಒಂದು ಕುಕ್ಕರ್ದಾಗ ಸ್ವಲ್ಪ ತುಪ್ಪ ಕಾಯಕ್ಕಿಟ್ಟ ಹೆಸರುಬೇಳೆ 1/3 ಕಪ್ಪಷ್ಟು ಹಾಕಿ ಚಂದಂಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನೀರು ಹಾಕಿ ಒಂದು ಸೀಟಿ ಹೊಡೆಸ್ರಿ. ಅದಾದ ನಂತರ ಅಷ್ಟ ರವಾನ ತೊಗೊಂಡ ಒಂದು ಸ್ವಲ್ಪ ತುಪ್ಪ ಹಾಕಿ ಅದನ್ನು ಸ್ವಲ್ಪ ಚಂದಂಗೆ ಹುರಿದ ನೀವು ಇಟ್ಕೋರಿ. ಇನ್ನು ಈ ಕುದಂತಹ ಬೇಳೆಗೆ ತೆಂಗಿನ ಹಾಲನ್ನು ಹಾಕಿ ಅದಕ್ಕೆ ಹುರಿದಂತಹ ರವೆಯನ್ನು ಹಾಕಿ ಚಂದಂಗೆ ಮಿಕ್ಸ್ ಕೊಟ್ಟ ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಅರ್ಧ ಕಪ್ಪಷ್ಟು ಹಾಕಿ ನೀರನ್ನು ಸೇರಿಸಿ ಚಂದಂಗೆ ಕುದಿಯಾಕಿಡ್ರಿ. ಅದರೊಳಗೆ ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ರಿ. ಅದಾದ ನಂತರ ನಿಮ್ಗೆ ಬೇಕಾಗುವಂಥ ಡ್ರೈ ಫ್ರೂಟ್ಸನ್ನು ತುಪ್ಪದಾಗ ಕರೆದ ಇದ್ರಾಗ ಹಾಕಿದ್ರಿ ಅಂತಂದ್ರೆ ಹೆಸರು ಬೇಳೆ ರವೆ ಪಾಯಸ ಸಿಂಪಲ್ ಆಗಿ ರೆಡಿ ಆಯ್ತು ರೀ. 2 ರೆಸಿಪಿ ಮುಗಿದು ಇಲ್ಲಿಗೆ. ಅದಾದ ನಂತರ ಮುಂದೆ ನೋಡೋದಾದ್ರೆ ಕೊಸಂಬರಿ ರಾಮನವಮಿಗೆ ರೀ. ಅದಕ್ಕೆ ಹೆಸರು ಕಾಳನ್ನ ನೆನೆಸಿಟ್ಟಿದ್ದು ಹಾಕಿ ಕಟ್ ಮಾಡೋಂಥ ಸೌತೆಕಾಯಿ, ಆಮೇಲೆ ಕ್ಯಾರೆಟ್ ರೀ, ಆಮೇಲೆ ದಾಳಿಂಬೆ, ಕೊಬ್ಬರಿ ತುರಿ, ಮೆಣಸಿನ್ಕಾಯಿ, ಆಮೇಲೆ ಈ ಬ್ಲ್ಯಾಕ್ ಪೆಪ್ಪರ್ ಮತ್ತು ನಿಂಬೆಹಣ್ಣಿನ ರಸ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಈಟ ಉಪ್ಪನ್ನು ನೀವು ಮ್ಯಾಗಿಂದ ಒಗೆದ ಅದಕ್ಕೊಂದು ಸಿಂಪಲ್ ಆಗಿರುವಂತಹ ಮಸ್ತ್ ಆಗಿರುವಂಥ ಒಗ್ಗರಣೆ ಕೊಟ್ಟು ಬಿಡ್ರಿ. ಸಾಸಿವೆ, ಜೀರಿಗೆ, ಆಮೇಲೆ ಕರಿಬೇವು, ಒಣಮೆಣಸು ಹಿಂಗೆ ಇಷ್ಟ ರೀ. ಇಷ್ಟು ಒಗ್ಗರಣೆ ಕೊಟ್ಟರೆ ಕೊಸಂಬರಿನೂ ಮುಗೀತು. ಇನ್ನು ನೀರು ಮಜ್ಜಿಗೆ ಮಾಡ್ತಾರೆ. ಅದಕ್ಕೆ ಮಜ್ಜಿಗೆ ಅಂದ್ರೆ 1 ಕಪ್ ಮೊಸರು ತೊಗೊರಿ. ಅದಕ್ಕೆ ನೀರು ಹಾಕಿ 1 ಮೆಣಸಿನ್ಕಾಯಿ, ಶುಂಠಿ, ಆಮೇಲೆ ಸ್ವಲ್ಪ ಕೊತ್ತಂಬರಿನ ಜಜ್ಜಿ ಅದ್ರಾಗ ಹಾಕಿ ಮಿಕ್ಸ್ ಕೊಡ್ರಿ. ಅದಾದ ನಂತರ ಅದನ್ನು ಸಹ ನೀವು ಸೋಸಿ ತಗೋರಿ. ಇದಕ್ಕೆ ಮುಂದಕ್ಕೆ ಜೀರಿಗೆಯನ್ನು ಅಂದರೆ ಜೀರಿಗೆ ಪುಡಿಯನ್ನು ಹಾಕಿ ಉಪ್ಪನ್ನು ಹಾಕಿ ಕೊತ್ತಂಬರಿಯನ್ನು ಹಾಕಿದ್ರಿ ಅಂತಂದ್ರೆ ನೀರು ಮಜ್ಜಿಗೆನೂ ಮುಗಿಯುತ್ತೆ. ನಿಮಗೆ 4 ರೀತಿಯ ಸುಲಭವಾಗಿರುವಂತಹ ಮಸ್ತಾಗಿರುವಂತಹ ರಾಮನವಮಿಯ ವಿಶೇಷವಾಗಿರುವಂಥ ರೆಸಿಪಿಗಳನ್ನ ತೋರಿಸಿದೇವ್ರಿ. ಹಂಗೆ ನಿಮಗೂ ರಾಮನವಮಿಯ ಹಾರ್ದಿಕ ಶುಭಾಶಯಗಳು.